ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಸಿಲಿಕಾನ್ ಸಿಟಿಯ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆದವು. ಅದರಂತೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅರ್ಚಕರು ನೆರವೇರಿಸಿದರು. ಬೆಳಿಗ್ಗೆಯಿಂದಲೇ ದಕ್ಷಿಣಾಭಿಮುಖವಾಗಿರುವ ಗಂಗಾಧರೇಶ್ವರನಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಅದರಂತೆ ವಿಶೇಷ ಪೂಜೆಗಳನ್ನು ಸತತವಾಗಿ ನೆರವೇರಿಸಲಾಗುತ್ತಿತ್ತು. ಭಕ್ತರು ಗವಿಯಂತಿರುವ ದೇವಸ್ಥಾನದೊಳಗೆ ಭಕ್ತಿಯಿಂದ ಬಾಗಿಯೇ ತೆರಳಿ ದೇವರ ದರ್ಶನ ಪಡೆದರು. ಗಂಗಾಧರೇಶ್ವರ ದೇವಸ್ಥಾನದ ಪ್ರಸಿದ್ಧಿಯಾದ ವಿಶೇಷವಾಗಿ ಉದ್ಭವ ಕ್ಷೇತ್ರ ದಕ್ಷಿಣಾಭಿಮುಖವಾಗಿರುವಂಥ ಶಿವಾಲಯದಲ್ಲಿ ಇವತ್ತು ಮಹಾಶಿವರಾತ್ರಿ ಕೈಂಕರ್ಯ ನಡೀತಾ ಇದೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೆ ಸುಪ್ರಭಾತ ಸಮೇತ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ನಿರಂತರ ಅಭಿಷೇಕ ನಡೀತಾ ಇರುವಂಥದ್ದು. ಇವತ್ತು ವಿಶೇಷ ಏನಪ್ಪ ಅಂದರೆ ತ್ರಯೋದಶಿ ಚತುರ್ದಶಿ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ವೈಶಿಷ್ಟ್ಯವಾಗಿರೋ ಮಹಾಶಿವರಾತ್ರಿ. ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮಹಾಭಿಷೇಕ, ಪುಷ್ಪಾಲಂಕಾರ, ದೀಪಾರಾಧನೆ ಆಗಿ ಭಕ್ತಾದಿಗಳಿಗೆ ವಿಶೇಷವಾದ ದರ್ಶನ. ಸಾಯಂಕಾಲ 10 ಗಂಟೆಗೆ ಯಾಮ ಪೂಜೆ ಶುರು ಆಗುತ್ತೆ. 4 ಯಾಮಗಳ ಕಾಲ, ಮೊದಲನೇ ಯಾಮ, ಎರಡನೇ ಯಾಮ, ಮೂರನೇ, 4 ಯಾಮಗಳು. 4ವರೆಗೆ ಬೆಳಗ್ಗೆ 4ನೇ ಯಾಮ ಪೂಜೆ ಮಾಡಿ ಕ್ಷೀರ ನೈವೇದ್ಯ ಮಾಡಿ ಸ್ವಾಮಿ ಸೂರ್ಯ ದರ್ಶನ ಮಾಡಿಸಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಶಿವರಾತ್ರಿಯಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಗಂಗಾಧರೇಶ್ವರ ಅನುಗ್ರಹ ಮಾಡಲಿ ಅಂತೇಳಿ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 4 ಗಂಟೆಯಿಂದಲೇ ಆರಂಭವಾದ ವಿಶೇಷ ಪೂಜೆಗಳು ಶನಿವಾರದ ಬೆಳಗಿನವರೆಗೂ ನಡೆಯಲಿವೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಜನರು ಪ್ರಸಾದ ಸ್ವೀಕರಿಸಿ ಬಗೆ ಬಗೆಯ ಪ್ರಸಾದಗಳನ್ನು ಖರೀದಿ ಮಾಡಿ ಮನೆಗೆ ಕೊಂಡೊಯ್ದರು.